ಎಲ್ಲರೂ ಬನ್ನಿ, ಸುಂದರವಾಗಿರೋ ಒಂದು ಕೃಷ್ಣನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ದೇವಸ್ಥಾನ. ತುಂಬ ಜನ ನೋಡಿರ್ತೀರ, ಆದರೆ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು, ಆದರೂ ನಾನು ಯಾವತ್ತೂ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅಂದರೆ ಹೋಗಿರಲಿಲ್ಲ ಅಂದರೆ ಆ ಕಡೆ ಹೋಗ್ತಿದ್ದೆ. ದೇವಸ್ಥಾನದ ಒಳಗಡೆ ಯಾವತ್ತೂ ಹೋಗಿರಲಿಲ್ಲ. ಹೊರಗಡೆ ಮಾತ್ರ ನೋಡ್ಕೊಂಡು ಹಾಗೆ ಬಂದುಬಿಡ್ತಿದ್ದೆ, ಒಳಗಡೆ ಹೋಗಲಿಲ್ಲ. ಅದೇನೋ ಅಂದ್ಕೊತಾರಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಒಂದು ಯೋಗ ಬರಬೇಕು, ಟೈಮ್ ಬರಬೇಕು, ಅದು ಸತ್ಯನೇ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ನನಗೂ ಯಾವಾಗಲೂ ಹೋಗಬೇಕು, ಒಳಗಡೆ ನೋಡಬೇಕು ಅಂತ ಮೈಂಡ್ಸೆಟ್ಟು ಬಂದಿರಲಿಲ್ಲ, ಅಂದ್ಕೊಂಡೇ ಇರಲಿಲ್ಲ ನಾನು. ಇದಕ್ಕಿದ್ದಂಗೆ ಮೊನ್ನೆ ಬಸವನಗುಡಿಗೆ ಹೋದಾಗ ದೇವಸ್ಥಾನ ನೋಡಿದೆ, ಏನೋ ಒಳಗಡೆ ಹೋಗಬೇಕು ಅಂತ. ಆವತ್ತಿನ ದಿನ ಅಂತೂ ನನ್ನ ಕಾಲಲ್ಲಿ ಸಿಕ್ಕಾಪಟ್ಟೆ ನೋವಿತ್ತು, ಆದರೂ ಏನೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕು, ಒಳಗಡೆ ಚೆನ್ನಾಗಿದೆ ದೇವಸ್ಥಾನ. ಹೋದೆ ಒಳಗಡೆ, ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಇಷ್ಟ ಆಯಿತು. ಆದರೆ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ದೇವ್ರನ್ನ ಅಂತ ಅಂದರು. ಆದರೆ ನಾನು ದೂರದಿಂದ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಲ್ಲೂ ಹೋದಾಗ ಸ್ವಲ್ಪ ಹೇಗೇಗೋ ಅಡ್ಜಸ್ಟ್ ಮಾಡಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಸ್ವಲ್ಪ ಹಾಗೆ ಹೀಗೆ ವೀಡಿಯೋ ಶೇಕ್ ಆದರೆ ಅಡ್ಜಸ್ಟ್ ಮಾಡಿಕೊಂಡೆ. ಆದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಯಾರ್ಯಾರು ನೋಡಿದ್ದೀರೋ ಅವ್ರು ಬಿಟ್ಟು ನೋಡದೇ ಇರೋರು ಒಂದು ಸತಿ ಹೋಗಿ ಬನ್ನಿ. ಒಂದು ಸುತ್ತ ಬಂಡೆಗಳು, ಮಧ್ಯದಲ್ಲೊಂದು ದೇವಸ್ಥಾನ, ಹೋಗೋ ದಾರಿನೂ ಹಾಗೆ ಇದೆ, ಸಣ್ಣಕ್ಕೆ ದಾರಿ. ಚೆನ್ನಾಗಿದೆ ದೇವಸ್ಥಾನ ಒಂಥರ ನೋಡೋದಕ್ಕೆ, ತುಂಬ ಇಷ್ಟ ಆಯಿತು ಕೂತ್ಕೊಳ್ಳೋದಕ್ಕೆ ದೊಳಕ್ಕೆ. ಆದರೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಹಂಗೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಅಲ್ಲಿ ಗೋಡೆಗಳ ಮೇಲೆಲ್ಲ ಮಹಾಭಾರತದ ಥರ ಎಲ್ಲ ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ತುಂಬ ಹೊತ್ತಲ್ಲಿ ಇರಲಿಲ್ಲ, ಸ್ವಲ್ಪ ಹೊತ್ತೇ ಅವರು ವೀಡಿಯೋ ಮಾಡಬಾರ್ದು ಅಂತಲೇ ಹೇಳ್ತಾಯಿದ್ರು. ಆದರೂ ಹೇಗೇಗೋ ಅಡ್ಜಸ್ಟ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೆ. ಅವರೇನಾದರೂ ವೀಡಿಯೋ ಮಾಡೋ ಪರ್ಮಿಷನ್ ಕೊಟ್ಟಿದ್ರೆ ನೀಟಾಗಿ ಪೂರ್ತಿ ವೀಡಿಯೋನ ಕ್ಲೀನಾಗಿ ಮಾಡ್ಬೋದು ಆಗಿತ್ತು. ಆದರೂ ಈಚೆ ಹೋಗೋದಾ ನನಗೆ ಕಾಲು ತುಂಬ ನೋವು ಜಾಸ್ತಿ, ಸಿಕ್ಕಾಪಟ್ಟೆ ನೋವಿತ್ತು ನನಗೆ. ಆದ್ದರಿಂದ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಯಾವೋ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ದೇವಸ್ಥಾನ ನೋಡ್ದಂಗಿತ್ತು. ಒಂಥರ ತುಂಬ ಇಷ್ಟ ಆಗೋಯಿತು. ದೇವಸ್ಥಾನ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ಯಾರಾದರೂ ಆ ಕಡೆ ಹೋದರೆ ಒಂದು ಸತಿ ಹೋಗ್ಬಿಟ್ಟು ಬನ್ನಿ ಈ ದೇವಸ್ಥಾನ. ಒಳಗಡೆ ಇದು ಹಸುಗಳ್ದು ಆಶ್ರಮ ಅಂತ ಗೊತ್ತಿಲ್ಲ ನನಗೆ, ಇನ್ನು ಆ ಕಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ನನಗೆ. ಯಾಕೆಂದರೆ ನನ್ನ ಕಾಲು ತುಂಬ ನೋವಿರೋದ್ರಿಂದ ಆ ಸೈಡೆಲ್ಲ ಹೋಗಿ ನೋಡಿದ್ದಿದ್ರೆ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ಹೋದಾಗ ಮತ್ತೆ ಆ ಕಡೆ ಏನಿದೆ ಅಂತ ನಾನು ವೀಡಿಯೋ ಮಾಡ್ತೀನಿ. ಆದರೆ ಹಾಗೆ ದೇವಸ್ಥಾನ ಮುಗಿಸ್ಕೊಂಡು ಈ ಕಡೆಯಿಂದ ಬರ್ತಾಯಿದ್ರೆ ಅಲ್ಲಿ ಹಸು ಕರು ಎಲ್ಲ ಇತ್ತು. ಆದರೆ ಮೊದಲೇ ಗೊತ್ತಿದ್ದರೆ ಏನಾದರೂ ತೊಗೊಂಡು ಹೋಗ್ತಿದ್ದೆ. ಅಂದರೆ ಒಂದು ಬಾಳೆಹಣ್ಣು ಹಸುಗೆ ಏನಾದರೂ ಕೊಡೋದಕ್ಕೆ ಏನಾದರೂ ತೊಗೊಂಡು ಹಣ್ಣಿಗೆ ಏನಾದರೂ ತೊಗೊಂಡು ಹೋಗ್ತಿದ್ದೆ. ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ನಾವು ವಾಪಸ್ ಬರೋವಾಗ ರಿಟರ್ನಲ್ಲಿ ಅಲ್ಲೇ ಸೈಡಲ್ಲಿ ಹಸು ಕರು ಎಲ್ಲ ಸಿಗುತ್ತೆ. ಒಂದು ಚಿಕ್ಕದಾಗಿ ಪುಟ್ಟ ಕೊಟ್ಟಿಗೆ ಇದೆ. ಇನ್ನು ಆ ಕಡೆ ಹೋದರೆ ದೊಡ್ಡದಾಗಿದೆಯಂತೆ, ನಾನು ನೋಡಿಲ್ಲ. ನೀವು ಯಾರಾದರೂ ಹೋಗಿರೋರಾದರೆ ನಿಮಗೆ ಗೊತ್ತಿರುತ್ತೆ. ಹೋಗದೇ ಇರೋರಾದರೆ ಈ ವಿಡಿಯೋ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ಆ ಕಡೆ ಹೋದರೆ ಒಂದು ಸತಿ ಹೋಗೋಣ ಅಂತ ಅನಿಸೋರು ಖಂಡಿತವಾಗ್ಲೂ ಬರೀ ಕೈಲಿ ಹೋಗಬೇಡಿ. ಹಣ್ಣೇನಾದರೂ ತೊಗೊಂಡೋಗಿ, ಬಾಳೆಹಣ್ಣು, ಬೆಲ್ಲ, ಈ ಥರ ಏನಾದರೂ ತೊಗೊಂಡೋಗಿ. ಯಾಕೆಂದರೆ ಅಲ್ಲಿ ಹಸು ಇದೆ, ಕರುವಿದೆ, ಎಲ್ಲ ಇದೆ. ಅದಕ್ಕೆ ನೀವೇ ಕೊಡ್ಬೋದಲ್ವಾ, ಅದು ಚೆನ್ನಾಗಿರುತ್ತೆ. ಹಸುಗಳಿಗೆ ಏನಾದರೂ ಕೊಡೋದ್ರಿಂದ ಅದಕ್ಕೆ ಏನಾದರೂ ತೊಗೊಂಡು ಹೋಗಿ. ನಂಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನೇನು ತೊಗೊಂಡು ಹೋಗಿರಲಿಲ್ಲ. ಇನ್ನು ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲೂ ತೊಗೊಂಡೋಗಲ್ಲ, ಬರೀ ಕೈಯಲ್ಲೇ ಹೋಗ್ತೀರಾ? ಹೌದು, ನಾನು ಯಾವಾಗಲೂ ಬರೀ ಕೈಯಲ್ಲೇ ದೇವಸ್ಥಾನಕ್ಕೆ ಹೋಗೋದು. ಮಂಗಳಾರತಿಗೆ ಒಂದು 5 ರೂಪಾಯಿ 2 ರೂಪಾಯಿ ಹಾಕ್ತೀನಿ, ಯಾಕಂದ್ರೆ ನಾನು ತುಂಬ ಕಂಜೂಸು. ಅದಕ್ಕೆ ಇಲ್ಲಿ ವಿಗ್ರಹ ಎಲ್ಲ ಇತ್ತು, ತೊಗೊಳ್ಳೋಣ ಅಂತ ನೋಡಿದೆ. ಲಕ್ಷ್ಮೀ ವಿಗ್ರಹ ನಂಗೆ ತುಂಬ ಇಷ್ಟ ಆಯಿತು. ಆದರೆ ಅವ್ರು ಹೇಳಿದ್ದು ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು. ನಂಗೆ ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಬೇಕಂತ ಅನ್ನಿಸ್ಲಿಲ್ಲ. ಆದರೆ ನಾನು ಏನು ತೊಗೊಂಡಿಲ್ಲ, ಹಾಗೆ ವಾಪಸ್ ಬಂದೆ. ಆದರೆ ಹಸುಗಾದರೆ ಇದೆ ಅಂತ ಗೊತ್ತಿದ್ದಿದ್ರೆ ಖಂಡಿತವಾಗ್ಲೂ ಬಾಳೆಹಣ್ಣು ಇಲ್ಲ ಬೆಲ್ಲ ಏನಾದರೂ ಒಂದು ಹಣ್ಣು ತೊಗೊಂಡು ಹೋಗ್ತಾಯಿದ್ದೆ. ಎಷ್ಟಾದರೂ ಪರವಾಗಿಲ್ಲ, ಅದಕ್ಕೆ ಕೊಡೋದಕ್ಕೆ ದುಡ್ಡು ನಾನು ಅಂದರೆ ಜಿಪುಣತನ ಮಾಡ್ತಾ ಇರಲಿಲ್ಲ. ನಾನು ಧಾರಾಳವಾಗಿ ತೊಗೊಂಡೋಗಿ ಕೊಡ್ತಿದ್ದೆ. ಆದರೆ ಈ ವಿಗ್ರಹ ದೇವ್ರಿಗೆ ಜಿಪುಣತನ ಮಾಡ್ತೀರ ಹಂಗಲ್ಲ. ಆದರೆ ಹಸು ಅಂದರೆ ನಾವು ಕೊಟ್ಟಿದ ತಕ್ಷಣ ತಿನ್ನುತ್ತಲ್ಲ, ಆದ್ದರಿಂದ ಒಂಥರ ಇಷ್ಟ ಆಯಿತು. ಹಸುಗೆ ಏನಾದರೂ ಕೊಡೋಣ ಅಂತ ಅನ್ನಿಸ್ತು. ಆದರೆ ಮತ್ತೆ ಬಂದು ಹೊರಗಡೆ ತೊಗೊಂಡೋಗಿ ಕೊಡ್ಬೋದಾಗಿತ್ತು. ಅಲ್ಲೆಲ್ಲೂ ಹೊರಗಡೆ ಅಂಗಡಿಗಳಿಲ್ಲ, ಸ್ವಲ್ಪ ದೂರ ಈ ಕಡೆ ಗಾಂಧಿ ಬಜಾರ್ ಸೈಡ್ ಬರಬೇಕು ಅಂಗಡಿಗೆ. ದೇವಸ್ಥಾನ ಮುಂದೆಲ್ಲ ಅಂಗಡಿ ಎಲ್ಲ ಇಲ್ಲ, ಅದಕ್ಕೆ ಏನೂ ತೊಗೊಂಡಿಲ್ಲ. ಸುಮ್ಮನೆ ಹೋಗಿ ಬಂದಿದ್ದಕ್ಕೆ ಹಸು ಕರುನ ನೋಡಿದ್ದಕ್ಕೆ ಹಸು ಕರುನ ಸೌರು ಬಿಟ್ಟು ಹೌದು ತರಬೇಕಿತ್ತು. ನಾನು ಫಸ್ಟ್ ಟೈಮ್ ಬಂದಿದ್ದು, ನಂಗೆ ಗೊತ್ತಿಲ್ಲ ದೇವಸ್ಥಾನ ಮಾತ್ರ ನಾನು ಯಾರ್ಯಾರು ನೋಡಿಲ್ವೋ ಅವರೆಲ್ಲ ಒಂದ್ಸತಿ ಹೋಗ್ಬಿಟ್ಟು ಬನ್ನಿ. ಕೃಷ್ಣನ ದೇವಸ್ಥಾನ ನೋಡೋ ಥರ ದೇವಸ್ಥಾನನೇ ಇದೆ. ಅಂದರೆ ಒಂಥರ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ, ಏನೋ ಒಂದು ಮಾಡಿ. ಆದರೆ ವಿಡಿಯೋ ಚೆನ್ನಾಗಿದ್ದರೆ
ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಆದರೆ ಸರಿಯಾಗಿ ಅವರು ಮುಂದೆನೇ ಹೋಗ್ತಾ ಇದ್ದಾರೆ ನೋಡಿ. ಅವರೇ ನಮ್ಗೆ ಹೇಳಿದ್ರು ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದಿದ್ರು. ನಾನು ಆ ದೇವಸ್ಥಾನದಲ್ಲಿ ಮಾತಾಡಿರೋ ವಾಯ್ಸನ್ನು ಹಾಗೆ ಮ್ಯೂಟ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ನೋಡಿ ಕೇಳಿಸ್ಕೊಳ್ಳಿ. ಏಕೆಂದರೆ ಅವರು ಮತ್ತೆ ನಮ್ಮ ಹಿಂದೆನೇ ಇದ್ರು, ನಾವು ವೀಡಿಯೋ ಮಾಡ್ತಾ ಇದ್ದೀವಿ ಅಂತ ನಮ್ಮ ಹಿಂದೆನೇ ಇದ್ರು, ನಮ್ಮ ಮುಂದೆನೇ ಓಡಾಡ್ತಾ ಇದ್ರು. ಅವರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರು ಏನೋ ನಮ್ಗೆ ಗೊತ್ತಿಲ್ಲ ಅದು. ಆದ್ದರಿಂದ ಸ್ವಲ್ಪ ಹಂಗೆ ನೋಡಿ ಅಲ್ಲಿ ಮುಂದೆ ಇದೆಲ್ಲ ಅವಪ್ಪನೇ ಇವರೇ. ಆದರೂ ನಾನು ಅಷ್ಟೇ ಸ್ವಲ್ಪ ಹಾಗೆ ಹೀಗೆ ವಿಡಿಯೋ ಮಾಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿಲ್ಲ ಅಂದಿದ್ರೆ ನಿಮಗೆ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ.